5 ಜನ DCM ವಿಚಾರ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದ್ರ ಬಗ್ಗೆ ನಾನೇನು ಕೂಡ ಹೇಳೋದಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ 5 ಜನ DCMಗಳನ್ನು ನೇಮಕ ಮಾಡದೇ ಆದರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತು ಸಮುದಾಯವಾರು ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವ ಒಂದಿಷ್ಟು ಲೆಕ್ಕಾಚಾರ ಏನಿತ್ತು, ಇದರ ಬಗ್ಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಮಾತನಾಡ್ತಾ ಹೇಳಿದ್ದಾರೆ, ನಾನು ಉತ್ತರ ಕೊಡೋಕೆ ಆಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ನವರೇ ಉತ್ತರ ಕೊಡ್ತಾರೆ. DCM ಸ್ಥಾನ ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಒಗ್ಗಟ್ಟಾಗಿ ನಾವು ಮೊದಲು ಕೆಲಸ ಮಾಡಬೇಕು. DCM ಸ್ಥಾನಕ್ಕೆ ಒತ್ತಾಯಿಸುತ್ತಿರುವ ಸಚಿವರಿಗೆ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಐದು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅನ್ನೋದು ಸಮುದಾಯವಾರು ಏನು ಮಾತುಗಳು ಕೇಳಿಬರ್ತಾ ಇದೆ, ಇದ್ರ ಬಗ್ಗೆ DK ಶಿವಕುಮಾರ್ ಅವರಿಗೆ ಒಂದು ಇರುಸು ಮುರುಸಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮದವರು DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ, ನಾನು ಉತ್ತರ ಕೊಡೋದಕ್ಕಾಗಲ್ಲ, ಇದಕ್ಕೆ ಹೈಕಮಾಂಡ್ ಉತ್ತರ ಕೊಡುತ್ತೆ, ಮೊದಲು ಚುನಾವಣೆ ಗೆಲ್ಲಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ದಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಡಿಸ್ಕಸ್. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಎಲ್ಲ ಸೇರಿ ಒಗ್ಗಟ್ಟಿಗೆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡೋಣ ನಡೀರಿ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ದಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಡಿಸ್ಕಸ್. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಎಲ್ಲ ಸೇರಿ ಒಗ್ಗಟ್ಟಿಗೆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡೋಣ ನಡೀರಿ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ದಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಡಿಸ್ಕಸ್. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಎಲ್ಲ ಸೇರಿ ಒಗ್ಗಟ್ಟಿಗೆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡೋಣ ನಡೀರಿ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಮುಂದಿನ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ 5 ಜನ DCMಗಳನ್ನು ನೇಮಕ ಮಾಡದೇ ಆದರೆ ಅದು ಒಂದು ರೀತಿಯಲ್ಲಿ ಆಯಾ ಸಮುದಾಯಗಳಿಗೆ ಒಂದು ಮಾನ್ಯತೆ ಕೊಟ್ಟಂಗಾಗುತ್ತೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯವಾರು ಮತಗಳು ಕಾಂಗ್ರೆಸ್ ಪರವಾಗಿ ಬರಬಹುದು ಅನ್ನುವ ಒಂದಿಷ್ಟು ಸೂತ್ರವನ್ನು ಕಾಂಗ್ರೆಸ್ನ ರಾಜ್ಯ ನಾಯಕರು, ಅದರಲ್ಲೂ ಕೂಡ ಕೆಲ ಶಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರೋದು, ಮೊನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಸಮುದಾಯವಾರು DCMಗಳನ್ನು ನೇಮಕ ಮಾಡಬೇಕನ್ನೋದು, ಮತ್ತು ಸಿದ್ದರಾಮಯ್ಯನವರ ಒಂದು ಆತ್ಮೀಯವಾಗಿ ಗುರುತಿಸಿಕೊಂಡಿರುವಂಥ ಶಾಸಕರ ಒಂದು ಬಣ ಅಥವಾ ಸಚಿವರ ಒಂದು ಬಣ ನೇರ ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, DCM DK ಶಿವಕುಮಾರ್ ಅವರಿಗೆ ಒಂದು ಚೆಕ್ಮೇಟನ್ನು ಇಡೋದಾದರೆ ಅಥವಾ DK ಶಿವಕುಮಾರ್ ಮುಂದೆ CM ಕನಸು ಕಾಣ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೊಂದು ಪ್ರೆಷರ್ ಹಾಕೋದಾದರೆ ನಮ್ಮ ಸಮುದಾಯದಿಂದಲೂ ಕೂಡ DCM ಸ್ಥಾನವನ್ನು ನಾವು ಕೇಳಿದರೆ ಆಗುತ್ತೆ ಅನ್ನೋದು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದರು. ಅದಾದ ನಂತರ ರಾಜಣ್ಣವರು ಕೂಡ ಹೇಳ್ತಾ ಇದ್ರು, ಸೇರಿದಂತೆ ಕೆಲ ಸಿದ್ದರಾಮಯ್ಯ ಅವರ ಜೊತೆಗಿರುವಂಥ ಶಾಸಕರು ಮತ್ತು ಸಚಿವರುಗಳು ಈ ವಿಚಾರದ ಬಗ್ಗೆ ಈಗ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, 5 ಜನ DCM ವಿಚಾರ DK ಶಿವಕುಮಾರ್ ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ ಅನ್ನೋದು, ಅವ್ರನ್ನ ಪ್ರಶ್ನೆ ಕೇಳಿದಾಗ ಏನು ಹೇಳಿದ್ರು ಅವ್ರ ಅಭಿಪ್ರಾಯ ಏನು ಅಂತ ವಿಜಯ್? ರಂಜಿತ್, ಉಪಮುಖ್ಯಮಂತ್ರಿಗಳ ನೇಮಕ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಖುದ್ದು ಹೈಕಮಾಂಡ್ಗೆ 4 DCM ಹೆಚ್ಚುವರಿ ಅಂದರೆ DK ಶಿವಕುಮಾರ್ ಜೊತೆಗೆ ಇನ್ನೂ 4 ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ವರದಿಯನ್ನು ಕೊಟ್ಟಿರೋದು, ಲಿಸ್ಟನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಕೂಡ ಬಹಿರಂಗವಾಗಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಇದು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಕಸಿವಿಸಿ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿರುತ್ತದೆ. ಯಾಕೆಂದ್ರೆ ಮುಖ್ಯಮಂತ್ರಿ ನೇಮಕದ ಸಂದರ್ಭದಲ್ಲಿ ಆಗಲೇ ಉಪಮುಖ್ಯಮಂತ್ರಿ ಮಾಡುವಂಥ ವೇಳೆ ನನ್ನೊಬ್ಬನ ಬಿಟ್ಟು ಬೇರೆಯವರು ಯಾರಿಗೂ ಕೂಡ ಕೊಡಬಾರ್ದಂಥ ಷರತ್ತನ್ನು ಹಾಕಿದ್ರು. ಆ ಷರತ್ತಿನ ಮೇಲೆ ಹೈಕಮಾಂಡ್ ನೇಮಕ ಮಾಡಿತ್ತು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಏರ್ತಾ ಇರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕಡೆ DK ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಜೊತೆಗೆ ಇದು DK ಶಿವಕುಮಾರ್ ಕೂಡ ಅಸಮಾಧಾನ ಕೂಡ ಕಾರಣ ಆಗಿರುತ್ತದೆ. ಯಾಕೆ ಅಂತಂದ್ರೆ ಹೆಚ್ಚುವರಿಯಾಗಿ 4 ಉಪಮುಖ್ಯಮಂತ್ರಿ ನೇಮಕ ಮಾಡಿದ್ರೆ ಅದು DK ಶಿವಕುಮಾರ್ ಅವರ ಪ್ರಾಬಲ್ಯ ಅಥವಾ
ಅವರ ಒಂದು ಮಹತ್ವ ಕೂಡ ಕಳೆದೋಗುತ್ತೆ. ಯಾಕಂದ್ರೆ ಉಪಮುಖ್ಯಮಂತ್ರಿ 4ರಲ್ಲಿ 5 ಜನ ಇರ್ತಾರೆ ಅನ್ನುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ಗೆ ಅದು ಇಷ್ಟ ಇಲ್ಲ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅಸಮಾಧಾನಗೊಂಡಿರುವಂಥದ್ದು. ನೇರವಾಗಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು, ಅದು ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ನೋಡಬೇಕು. ಜೊತೆಗೆ ಬಿಸಿ ತುಪ್ಪ ಆಗಿರುವಂಥದ್ದು, ನೇಮಕ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಸಮಾಧಾನ, ನೇಮಕ ಮಾಡಿಲ್ಲ ಅಂತಂದ್ರೆ ಉಪಮುಖ್ಯಮಂತ್ರಿ ಮೇಲೆ ಕಣ್ಣಿಟ್ಟಿರುವಂಥ ಶಾಸಕರು, ಸಮುದಾಯವರು, ಖುದ್ದು ಮುಖ್ಯಮಂತ್ರಿ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಗೊಳ್ಳುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ಕಾಂಗ್ರೆಸ್ಗೆ ಕಗ್ಗಂಟಾಗಿರುವಂಥ ವಿಚಾರ ಆಗಿರುವಂಥದ್ದು. ರಂಜಿತ್, ಮತ್ತೊಂದು ಕಡೆಯಲ್ಲಿ ವಿಜಯ್, ಲೋಕಸಭಾ ಚುನಾವಣೆವರೆಗೂ ಕೂಡ ಇಂಥದ್ದೊಂದು ವಿಚಾರ ಮುನ್ನೆಲೆಗೆ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಅದೇನಿದ್ರು ಕೂಡ ಲೋಕಸಭಾ ಚುನಾವಣೆ ಆಗಲಿ ಮತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ದಂಗಿತ್ತು. ವಿಜಯ್, ಅವ್ರ ಲೆಕ್ಕಾಚಾರ ಏನಾಗಿರ್ಬೋದು ಅಂತ ವಿಜಯ್? ರಂಜಿತ್, ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಏನು ಡಿ ಕೆ ಶಿವಕುಮಾರ್ಗೆ ಸುತಾರಾಮ್ ಕೂಡ ಇಷ್ಟ ಇಲ್ಲ ಹೆಚ್ಚುವರಿ ನೇಮಕ, ಮತ್ತು ಜೊತೆಗೆ ಲೋಕಸಭಾ ಚುನಾವಣೆ ನಂತರ ಅಂತ ಹೇಳಿರೋದು, ಅಂದರೆ ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆಗಿಂತ ಮುಂಚೆ ಮಾಡುವಂತಹ ತೀರ್ಮಾನಕ್ಕೆ ಬಹುತೇಕವಾಗಿ ಹೈಕಮಾಂಡ್ ಬಂದಿರುವಂಥದ್ದು, ಆ ಒತ್ತಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಂತರ ಏನೋ ಲೋಕಸಭಾ ಚುನಾವಣೆ ಗೆಲ್ಲೋದೊಂದೇ ಬಾಕಿ, ಅಂದರೆ ನಮ್ಮ ಗುರಿ ಅಂತ ಹೇಳುವ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಿನ ಕಾಂಗ್ರೆಸ್ ಒಳಗಡೆ ನಡೆತಿರುವಂತಹ ರಾಜಕೀಯ ಬೆಳವಣಿಗೆಯನ್ನು ಗಮನಿಸೋದಾದರೆ ಉಪಮುಖ್ಯಮಂತ್ರಿ ನೇಮಕ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕೆಂದರೆ ಖುದ್ದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರೇ ಇದರ ಪರವಾಗಿ ಒಲವೊಂದಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಲೋಕಸಭಾ ಚುನಾವಣೆಯವರು ತಳ್ಳುವಂಥ ಕಾರ್ಯವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣೆ ನಂತರ ನೋಡೋಣ, ಈಗ ಅದಕ್ಕೆ ಏನು ಯಾವುದು ಕೂಡ ಮಾತುಕತೆ ಮಾಡೋದು ಬೇಡ ಅಂತ ಹೇಳುವ ಮೂಲಕ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಯಾರಿರ್ತದೆ ಅವರಿಗೆ ಖಡಕ್ ಸಂದೇಶ, ಒಂದು ರೀತಿಯಲ್ಲಿ ಆ ಒಂದು ಪ್ರತಿಕ್ರಿಯೆ ಏನು ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನವನ್ನು ಹೈಕಮಾಂಡ್ ಕೇಳುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಏನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವಂಥ ಸಚಿವರ ಬೇಡಿಕೆಯನ್ನು ಕೇಳುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಚ್ಚಿನ DCM ಹೈಕಮಾಂಡ್ ಗಮನದಲ್ಲಿದ್ರೆ ಮಾಡೇ ಮಾಡ್ತಾರೆ. ಇದರ ಬಗ್ಗೆ ನಾನು ಏನೂ ಹೇಳಲ್ಲ. ನನ್ನ ಅಭಿಪ್ರಾಯ, ಹೈಕಮಾಂಡ್ ಅಭಿಪ್ರಾಯ ಒಂದೇ ಅನ್ನುವಂಥ ವಿಚಾರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ, ಈ ಗಾಳಿ ಸುದ್ದಿನಪ್ಪ. ಇಲ್ಲ ಸರ್, ಕೆ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಮುಂಚೆ ಕೊಡ್ತಾ ಇರ್ತಾರೆ, ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಸರ್, ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೆಯದು. ಬಿಜೆಪಿ 3 ರಾಜ್ಯಗಳ ಗೆದ್ದಿದ್ದು ಇದೇ ಲೆಕ್ಕಾಚಾರದ ಮೇಲೆ. ಅದು ರಾಜಣ್ಣವರ ದೃಷ್ಟಿಯಲ್ಲಿ ಒಳ್ಳೆಯದು, ಆದ್ರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ. ಅವ್ರ ದೃಷ್ಟಿನಲ್ಲಿ 3 ಜನ ಡೆಪ್ಟಿ CM ಮಾಡಿದ್ರೆ ಅಥವಾ ಇನ್ನೂ ಹೆಚ್ಚು ಮಾಡಿದರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದಿದ್ದೇವೆ ಅನ್ನೋದಾದರೆ ಅವ್ರು ಮಾಡೇ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನು, ನಾನೇನು ಹೇಳೇ ಇಲ್ವಲ್ಲ ನಿಮಗೆ. ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ, ಈ ಗಾಳಿ ಸುದ್ದಿನಪ್ಪ. ಇಲ್ಲ ಸರ್, ಕೆ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಮುಂಚೆ ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಸರ್, ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೆಯದು. ಬಿಜೆಪಿ 3 ರಾಜ್ಯಗಳ ಗೆದ್ದಿದ್ದು ಇದೇ ಲೆಕ್ಕಾಚಾರದ ಮೇಲೆ. ಅದು ರಾಜಣ್ಣ